ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಪೀಪಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಆಶಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅಮಿತ್ಸ್ ಯೂಟ್ಯೂಬ್ ಚಾನಲ್, ದ್ಯಾಟ್ಸ್ ಮಜಲ್ ಆನ್ ಮೋಟರ್. ಇವತ್ತಿನ ನಮ್ಮ ಜರ್ನಿ ಬಂದು ಬೆಂಗಳೂರಿಂದ ಕೊಳ್ಳೇಗಾಲದ ಕಡೆಗೆ. ಬಟ್ ಏನಾಯಿತು ಅಂದರೆ, ಕೊಳ್ಳೇಗಾಲದಲ್ಲಿ ಆಲ್ರೆಡಿ ಬಂದು ನಾನು ಸ್ಟೇ ಆಗಿದ್ದೆ ನನ್ನ ಫ್ರೆಂಡ್ ಮನೇಲಿ. ನಾನು, ಅವನು ಮತ್ತು ಅವ್ರ ಮಾವ ಜೊತೆಗೆ ಹೋಗೋದಾಗಿತ್ತು ಟ್ರಿಪ್ಪು. ಬಟ್ ಡ್ಯೂ ಟು ಸಮ್ ಆ್ಯಕ್ಚುಯಲ್ ಇಶ್ಯೂಸ್ ಬ್ಯಾಕ್ ಆಫ್ ಆದ, ಅವನು ಬರೋಕ್ಕಾಗಲ್ಲ ಅಂತ. ಸೊ ಇವಾಗ ನಾನು ಮತ್ತು ಅವ್ರ ಮಾವ ಕೊಳ್ಳೇಗಾಲದಿಂದ ಊಟಿಗೆ ಹೊರಟಿದ್ದೀವಿ. ಇದು ಹೆಡ್ಲೈನ್. ಸೊ ಇಟ್ಸ್ ಒನ್ KTM Adventure 390 ಆ್ಯಂಡ್ ಒನ್ ಬೇರ್ 650 ಟುಗೆದರ್. ಬೆಂಗಳೂರಿಂದ ಕೊಳ್ಳೇಗಾಲ ಬಂದು 130 ಕಿಲೋಮೀಟರ್ಸ್, ಪ್ಲಸ್ ಕೊಳ್ಳೇಗಾಲದಿಂದ ಊಟಿ ಬಂದು 160 ಕಿಲೋಮೀಟರ್ಸ್ ಆಗುತ್ತೆ. ಸೊ ಟೋಟಲ್ ಆಗಿ ಇದೇನಿದೆಯೋ 290 to 300 ಕಿಲೋಮೀಟರ್ಸ್ ರೈಡ್ ಆಯಿತಾ. ಈ ಗಾಡಿ ತೊಗೊಂಡಾಗಿಂದ ಅಷ್ಟೊಂದು ರೈಡ್ಗಳಿಗೆ ಹೋಗಿಲ್ಲ ನಾನು. ಒಳ್ಳೆ ಫಾಲ್ಟ್ ಹೊಡೆದ್ಬಿಡ್ತದು. ಟೂರಿಂಗ್ ಮಾಡಬೇಕು ಅಂತ ಅಡ್ವೆಂಚರ್ ಬೈಕ್ ತೊಗೊಂಡೆ, ಬಟ್ ಟೂರಿಂಗ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ನನಗೆ. ಟೈಮ್ ಸಿಕ್ತು, ಬಟ್ ಬೇರೆ ಫ್ಯಾಕ್ಟರ್ಸ್ ಇಲ್ಲ, ಎಲ್ಲ ಫ್ಯಾಕ್ಟರ್ಸ್ ಅಲೈನ್ ಆಗಿಲ್ಲ ನೀಟಾಗಿ ಟೂರಿಂಗ್ ಮಾಡೋ ಥರ. ಹಾಗೆ ಹೇಳ್ತಿದ್ನಲ್ಲ, ಒಂದ್ಸಲಿ ಅಲ್ಲ, ಮೈಸೂರಿಂದ ಊರಿಗೆ ಹೋಗಿದ್ದೀನಿ, ಊರಿಂದ ಮೈಸೂರು ಬಂದಿದ್ದೀನಿ, ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಮತ್ತೆ ಊರಿಂದ ಗೋವಾ. ಇದಿಷ್ಟೇ ಸರ್ಕ್ಯೂಟ್ ಮಾಡಿರೋದು ನಾನು ಇವಾಗ ಸದ್ಯಕ್ಕೆ. ಇನ್ಮೇಲಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಚಾಮರಾಜನಗರದಿಂದ ಒಂದು ರೈಟ್ ಡೈವರ್ಷನ್ ತೊಗೋಬೇಕಿತ್ತು. ಅದೇನಾಗಿದೆ, ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ದೀವಿ. ಮುಂದೆ ಹೋಗಿ ರೈಟ್ ತೊಗೋಬೇಕು. ಸೊ ಇದು ರೈಟ್ ಅಲ್ಲ, ಲೆಫ್ಟ್ ತೊಗೋಬೇಕು, ಸಾರಿ. ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಬಿಡೋಣ. ಬೆಸ್ಟ್ ಪಾರ್ಟ್, ಈ ಬೈಕ್ದು ಬೆಸ್ಟ್ ಪಾರ್ಟ್ ಅಂದರೆ ಇದೆ ಕ್ರೂಸ್ ಕಂಟ್ರೋಲ್. ಸೊ ಒಂದು ರೇಂಜಿಗೆ ಪರವಾಗಿಲ್ಲಾಗಿರೋ ರೋಡ್ ಸಿಕ್ಕಿದ್ರು ಸಾಕು, ನಿಮ್ಮ ಕೈಗೆಲ್ಲ ಫುಲ್ಲು ರಿಲ್ಯಾಕ್ಸು, ಟೆನ್ಷನ್ನೇ ಇಲ್ಲ. ಏನಾದರೂ ಬರಲಿ ಗುರು, ಮಳೆ ಬರಬಾರ್ದು. ಬಿಕಾಸ್ ರೈನ್ ಕೋಟ್ನೆಲ್ಲ ಬೆಂಗಳೂರಲ್ಲೇ ಮರ್ತು ಬಂದ್ಬಿಟ್ಟಿದ್ದೀನಿ ನಾನು. ಸೊ ಬೇಸಿಕಲಿ ಮಳೆ ಬಂದರೆ ಫುಲ್ ಒದ್ದೆ ಹಾಕೊಂಡೆ ಹೋಗ್ಬೇಕು. ಬಿಟ್ರೆ ಇವ್ರ ಅಮ್ಮ ಎಂಥ ಸ್ಕೂಲ್ ಮಕ್ಳು ಇರ್ತಾರೆ ಗುರು. ಹಾಂ, ಸೊ ಯೂಶ್ವಲಿ ಏನು ಗೊತ್ತಾ, ಈ ಥರ ರೋಡ್ಗಳನ್ನ ಜನ ಅವಾಯ್ಡ್ ಮಾಡ್ತಾರೆ ರೈಡಿಂಗ್ ಟೈಮಲ್ಲಿ. ಬಿಕಾಸ್ ಅಫ್ಕೋರ್ಸ್ ಇಟ್ಸ್ ಟೈರಿಂಗ್ ಅಲ್ವಾ. ಬಟ್ ಟು ಬಿ ವೆರಿ ಆನೆಸ್ಟ್, ನನಗೆ ಅನ್ನಿಸುತ್ತೆ ಗೊತ್ತಾ, ಇಂಥದ್ದೇ ರೋಡ್ ಇರಬೇಕು ಟ್ರಾವೆಲಿಂಗಿಗೆ ಇನ್ನೂ ಮಜಾ. ಈ ಥರನೇ ಇರಬೇಕು ರೋಡ್ ವೆನ್ ಯು ಆರ್ ಗೋಯಿಂಗ್ ಆನ್ ರೈಡ್ಸ್. ಪ್ರಾಪರ್ ಕಂಟ್ರಿ ರೋಡ್ಸ್ ದೀಸ್ ಆರ್. ಊರು ಬದಿ ರೋಡ್ಗಳು, ಊರು ಬದಿ ರಸ್ತೆಗಳು ಅಂತ. ಚಿಕ್ಕ ಊರಿಂದ ಪಾಸ್ ಆಗೋದು. ಯು ಸಿ ಸಮ್ ಕಲ್ಚರ್ ದರ್. ಅಡ್ವೆಂಚರ್ ಬೇಕಾಗಿರೋದಕ್ಕೆ ಐ ಆಮ್ ಎಂಜಾಯಿಂಗ್ ದೀಸ್ ರೋಡ್ಸ್. ಇಲ್ಲಾಂದರೆ ತುಂಬ ಕಷ್ಟ ಇತ್ತು ಎಂಜಾಯ್ ಮಾಡೋಕ್ಕೆಲ್ಲ. ಹೋಗಿ ಮುಟ್ಕೊಂಡ್ರೆ ಸಾಕು ಅನ್ಸ್ಬಿಡ್ತಿತ್ತು. ಏರ್ ಹಾಕ್ಸ್ಬೇಕು ಅಂತ ಇದ್ರು ಅವ್ರು. ಅವಾಗ ಏರ್ ಹಾಕ್ಸ್ಬಿಡ್ಲಿ ಅವರು. ನಾವು ಇಲ್ಲೇ ಸೈಡಲ್ಲಿ ನಿಂತ್ಕೊಳ್ಳೋಣ ಸ್ವಲ್ಪ. ಕಡೆಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ಹೆಲ್ಮೆಟ್ನ ಬಿಚ್ಚಿ ಅವು ಇಯರ್ಫೋನ್ಸ್ ಇಲ್ಲದೆ ಓಡಿಸೋಣ, ವಿದೌಟ್ ಎನಿ ಮ್ಯೂಸಿಕ್. ಲೆಟ್ಸ್ ಎಂಜಾಯ್ ನೌ, ಎಂಜಾಯ್ ದಿ ನೇಚರ್, ದಿ ಸೌಂಡ್ಸ್ ಆಫ್ ನೇಚರ್. ಓಕೆ, ಒಂದ್ಸಲಿ ಆಡಿಯೋ ಮ್ಯಾಚ್ ಮಾಡೋಣ. 1 2 1 2 3. ಓಕೆ. ಆ್ಯಕ್ಚುಲಿ ನನಗೆ ಈ ರೋಡ್, ಎಸ್ಪೆಷಲಿ ಈ ರೋಡ್ ಏನಿದೆಯಲ್ಲ, ತುಂಬ ಅಂದರೆ ತುಂಬ ಒಂಥರ ಅಟ್ಯಾಚ್ಮೆಂಟ್ ಇದೆ. ಕಾಲೇಜ್ ಟೈಮಲ್ಲಿ ತುಂಬ ಸಲ ಬಂದಿರೋದಿದೆ ಈ ರೋಡಲ್ಲಿ. ಅದಕ್ಕೆ ನಮ್ಮ ಇಂಥ ಏನು ಗುರು ಕೊಂಡಾಗ ಫಸ್ಟ್ ರೈಡ್ ನಂದು ಒಂಥರ GTದು ಊಟಿ ಕಡೆನೇ ಹೋಗಿದ್ದು. ಏನು ಸಗದಾಗಿತ್ತು ಗೊತ್ತಾ, ಒನ್ ಆಫ್ ದಿ ಬೆಸ್ಟ್ ರೈಡ್ಸ್ ಅನ್ಬೋದು ಗೊತ್ತಾ ಅದು. ಅಯ್ಯೋ, ಅಷ್ಟು ಸಕ್ಕದಾಗಿತ್ತು ಆ ರೈಡ್, ತಮಾಷೆನೇ ಮಾಡ್ತಿಲ್ಲ. ಹೊಸ ಬೈಕ್ ಬೇರೆ. ನನ್ನ ಫ್ರೆಂಡ್ ಇನ್ನೊಬ್ಬ ಅಫ್ನಾನ್ ಅಂತ, ಅವನದು ಕ್ಲಾಸಿಕ್ 350 ಇತ್ತು, ಅವನದು ಹೊಸ ಬೈಕ್ ಆಗಿತ್ತು ಅವಾಗ. ಅಯ್ಯೋ, ಏನು ಸಗದಾಗಿತ್ತು. ಆಗುತ್ತೆ, ಇನ್ನೊಂದು 80 ಕಿಲೋಮೀಟರ್ ಇದೆ ಅನಿಸುತ್ತೆ. ಇನ್ನೇನು ಸ್ವಲ್ಪ ದೂರದಲ್ಲಿ ಫಾರೆಸ್ಟ್ ರೇಂಜ್ ಸ್ಟಾರ್ಟ್ ಆಗುತ್ತೆ, ಬಂಡೀಪುರದ್ದು. ಸಕ್ಕದಾಗಿದೆ ಸೀನ್ ಮಾತ್ರ. ಅರ್ಲಿ ಮಾರ್ನಿಂಗು ಆ ಮಿಸ್ಟ್ ಏನು ಕೂತಿದೆ, ಈ ಕಡೆ ಬೆಟ್ಟಗಳು, ಈ ಕಡೆ ಪ್ಲೇನ್ ಲ್ಯಾಂಡ್ಸ್, ದಟ್ ಗೋಲ್ಡನ್ ಆರ್ ಕೈಂಡ್ ಆಫ್ ಫೀಲಿಂಗ್. ವಾವ್. ಊಟಿ ಇಲ್ಲಿಂದ 91 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ನಾಟ್ ಬ್ಯಾಡ್ ಯಾ.
ಟೀ ಕುಡಿತೀರಾ? ಟೀ ಕುಡಿತೀರಾ? ಟೀ 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 ಕುಡಿತೀರಾ? ಟೀ 7:30. ಇವಾಗ ಫಾರೆಸ್ಟ್ ಸ್ಟಾರ್ಟ್ ಆದರೆ ಆಚೆ ಹೋಗೋ ತನಕ ಏನೂ ಸಿಗಲ್ಲ ಮೋಸ್ಟ್ಲಿ. ಇನ್ನೇನು ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಅಲ್ಲ ಓಕೆ ಹಾಂ. ನಾವು ವಿ ಆರ್ ಅಫಿಷಿಯಲಿ ಇನ್ ಬಂಡೀಪುರ ಫಾರೆಸ್ಟ್. ಚಂದದ ಏನು ಹಿಂಗೆ ಎಗರಿಸ್ಕೊಂಡು ಹೋಯ್ತವ್ರು ಇವರು. ಹೋಪ್ಫುಲಿ ಐ ಆಮ್ ಲಕ್ಕಿ ಇನಫ್ ಟುಡೇ. ಇಫ್ ಯು ಆರ್ ಅನ್ಲಕ್ಕಿ ಇನಫ್, ಟೈಗರ್ ನಿಮ್ಮನ್ನ ಅಟ್ಯಾಕ್ ಮಾಡ್ಬೋದು, ಆನೆ ಕೂಡ ಮಾಡ್ಬೋದು. ಬಟ್ ಯಾ, ಆನೆ ಲದ್ದಿ ವಾಸನೆ ಬರ್ತಿದೆ. ಚಿಂದಿ ಗುರು, ಸ್ಲೋ ಹೋಗಿ. ಇದು ಫಾಸ್ಟಾಗಿ ಹೋಗ್ಬಾರ್ದು ಅಂತ ಒಂದು 500 ಮೀಟರ್ಸ್ ಹಂಪ್ ಹಾಕಿದ್ದಾರೆ. ಅವಾಗಿಂದ ಆರಿಸ್ಕೊಂಡು ಹೋಗ್ತಿದ್ದೀರಾ. ಏ ಜಿಂಕೆ ಮರಿ ಓಡ್ತೈತೆ ನೋಡ್ಲಾ ಮಗ. ಹಂಗೆ ಒಂಚೂರು ND ಫಿಲ್ಟರ್ ಹಾಕ್ಬಿಡ್ತೀನಿ ಕ್ಯಾಮ್ರಾಗೆ. ಅದರಲ್ಲೇ ಇದೆ, ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಬರುತ್ತೆ. ಸಾಕೋರದ ಅಯ್ಯೋ 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 ಅಯ್ಯೋ, ಜಿರಳೆ ಹೋಯ್ತು ಒಳಗೆ. ಜಿರಳೆ ಬಾಕ್ಸ್ ಒಳಗೆ ಜಿರಳೆ ಇತ್ತು. ವಂದನೆಗಳು. ಥ್ಯಾಂಕ್ ಯು. ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್. ಓಕೆ, ನೌ ವಿ ಆರ್ ಅಫಿಷಿಯಲಿ ಎಂಟರಿಂಗ್ ತಮಿಳ್ನಾಡು. ಕ್ಯಾಮ್ರಾ ಎತ್ಕೊಂಡು ಹೋಗ್ತಾ ಇದ್ರೆ ಸಾಕು ಮಂಗಗಳು. ರೋಡ್ ಡಿಫ್ರೆನ್ಸ್ ನೋಡ್ರಿ ರೀ. ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಈ ಕಡೆ ರೋಡ್ ಕ್ರೇಜಿ ಶಿಟ್. ಹೆಂಗಿದೆ ಅಂದರೆ ವೆದರ್ ಮಾತ್ರ, ರಾತ್ರಿ ಎಲ್ಲ ಮಳೆ ಆಗಿದೆ ಅನಿಸುತ್ತೆ. ರೋಡೆಲ್ಲ ಒದ್ದೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಅದು ಫೀಲ್ ಆಗುತ್ತೆ, ವೆಟ್ನೆಸ್, ಅಥ್ಯಾಮ ಅನ್ನೋದು. ಓಕೆ, ನಮ್ಮ ಅಣ್ಣವ್ರಿಗೆ ಒಂದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಕೂತ್ಕೋಬೇಕಲ್ಲಪ್ಪ ಎಲ್ಲಾದರೂ ಟೀ ಕುಡ್ಕೊಂಡು. ಕಾಫಿ, ಟೀ, ವಾಟೆವರ್ ಇಟ್ ಈಸ್. ನಮ್ಮ ಕ್ಲಾಸಿಕಲ್ ಸ್ಪಾಟ್ ಅಂತಲೇ ಹೇಳ್ಬೋದು. ಎಸ್, ಸುಮಾರು
ಆಫ್ಟರ್ ಎ ಶಾರ್ಟ್ ಬ್ರೇಕ್ ಆಫ್ 4 hours, ಅ ವೆರಿ ಶಾರ್ಟ್ ಬ್ರೇಕ್ ಆಫ್ ಕೋರ್ಸ್, ಹೊರಟ್ವಿ ಮತ್ತೆ ಊಟಿ ಕಡೆಗೆ. ಇನ್ನೊಂದು 40 ಕಿಲೋಮೀಟ್ರ್ ಇದೆ ಹೋಮ್ ಸ್ಟೇಗೆ, ಬಟ್ ಊಟಿಗೆ ಒಂದು 25 ಕಿಲೋಮೀಟರ್ಸ್ ಏನೋ ಇದೆ. ಜೈ ಅಂತ ಹೋಗಿ ರೀಚ್ ಆಗಿಬಿಟ್ಟು ಊಟ ಗಿಟ್ಟ ಮಾಡ್ಕೊಂಡು ನಿದ್ದೆ ಹೊಡೆಯೋದ. ಹೋಪ್ಫುಲಿ ದ ಟೆಂಪ್ರೇಚರ್ ಇಸ್ ಕೋಲ್ಡ್ ದರ್. ಸೆಗೆ ಆಗ್ತಿದೆ ನನಗೆ. ರೇಂಜು 130 ಕಿಲೋಮೀಟ್ರ್ ತೋರಿಸ್ತಾ ಇದೆ ಆಯಿತಾ. ಓಹ್ ಫಕ್, 120 ಆಗೋಯ್ತು ಹೇಳ್ತಿದ್ದಂಗೆ. 120, ಒಂದು 80 ಕಿಲೋಮೀಟ್ರ್ ಬರ್ತಿದ್ದಂಗೆ ಅದು ಆಫ್ ಆಗಿಬಿಡುತ್ತೆ, ರೇಂಜೇ ತೋರಿಸಲ್ಲ. ದ್ಯಾಟ್ಸ್ ಒನ್ ಡಿಸಡ್ವಾಂಟೇಜ್ ಅಬೌಟ್ ದಿಸ್ ಬೈಕ್ ಮ್ಯಾನ್. ಯಾವಾಗ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿ ನಮಗೆ ರೇಂಜ್ ಅನ್ನೋದು? ಇವಾಗ ಪೆಟ್ರೋಲ್ ಖಾಲಿಯಾಗಿದೆ, ಲಾಸ್ಟ್ 10-15 ಆ ಥರ ತೋರಿಸಿದ್ರೆ ದ್ಯಾಟ್ಸ್ ಎಫಿಷಿಯಂಟ್. ಇದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಬೇಕಾದ್ರೆ ತೋರಿಸುತ್ತೆ ಇನ್ನೂ ಅಷ್ಟು ಓಡುತ್ತೆ ಗಾಡಿ ಅಂತ. ಆಮೇಲೆ ನೋಡಿದ್ರೆ ಗಾನು ಏನೂ ತೋರಿಸಲ್ಲ. ಏನು ಮಾಡ್ತಾರಪ್ಪ. ಬಟ್ ಫ್ಯೂಲ್ ಎಕಾನಮಿ ಅಂತೂ ಸಗದಾಗಿ ಕೊಡಿದೆ, ತಮಾಷೆನೇ ಮಾಡ್ತಿಲ್ಲ. 31-32 ಕೊಟ್ಟಿದೆ ಮೈಲೇಜು. ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಮಚ್ ಫ್ರಮ್ 390 ಇಸ್ ಟು ಮಚ್. ಬಟ್ ಏನೋ ಕೊಟ್ಬಿಟ್ಟಿದ್ಯಪ್ಪ. ಊಟಿ 24 ತೋರಿಸ್ತಿದೆ ಇಲ್ಲಿಂದ. ಹಾ ಏನು ಹೇಳಿ ಗುರು, ಬೆಟ್ಟಗಳನ್ನೆಲ್ಲ ನೋಡೋದೇ ಖುಷಿ ಬೇರೆ ಅಲ್ವಾ. ನಮ್ಮನ್ನು ಹೆಂಗೆ ಫಾರ್ಮ್ ಆಗ್ತಾವೆ ನೋಡಿ ಇವೆಲ್ಲ. ವಾವ್, ಅಂದರೆ ಅದರಷ್ಟು ಇರ್ರೆಗ್ಯುಲರ್ ಶೇಪ್ಸ್ ಯಾವುದೂ ಇಲ್ಲ, ಬಟ್ ಆದರೆ ಬ್ಯೂಟಿಫುಲ್ ಯಾವುದೂ ಇಲ್ಲ. ಏನೋ ಒಂಥರ ವಿಯರ್ಡ್ ಕಾನ್ಸೆಪ್ಟ್ ಅಲ್ವಾ ಇದು. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಳಲ್ಲಿ ಅಲೆವೇ. ಬಂತು ಇನ್ನೇನು. ಆ್ಯಕ್ಚುಲಿ ಇವಾಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ನೋಡಿ. ಬೆಟ್ಟಗಳು ಹತ್ತತ್ರ ಬಂದಿದ್ದೀವಿ. ಎಲ್ಲ ನೀಲ್ಗಿರೀಸ್. ನಂಬಕ್ಕಾಗ್ತಿಲ್ಲ, ಅಲ್ಲಿಗೆ ಹೋಗ್ಬೇಕಾಗಿರೋದು ನಾವು. ಅಲ್ಲಿಗೆ ಹೋಗ್ತಿದ್ದಂಗೆ ಒಂದೇ ಸಲ ಟೆಂಪ್ರೇಚರ್ ಎಷ್ಟು ಡ್ರಾಪ್ ಆಗುತ್ತೆ. ಕ್ರೇಜಿ ಅಲ್ವಾ ಇವೆಲ್ಲ. ಹಾಗೆ ಬೇಕಾ? ಓಕೆ ಸಾಕು. ನಾನು ಸ್ವಲ್ಪ ಪುಷ್ ಕೊಡ್ತೀನಿ ರೀ. ಇವಾಗ ಕೊಡಿ. ಲೆಟ್ಸ್ ಗೋ. ವಾವ್, ದ ಸ್ಮೆಲ್ ಇಸ್ ಟೂ ಗುಡ್ ಮ್ಯಾನ್. ಏನ್ರಿ ಸ್ಮೆಲ್ ಇದು? ಸಮ್ ಫ್ಲವರ್ಸ್. ಹೋ. ಶುರು. ದಿಸ್ ಇಸ್ ಅ ಫಸ್ಟ್ ಹೇರ್ ಪಿನ್ ಬೆಂಡ್. ಏನು ಗುರು KTMಗಳು ಆದರೂ ಏನಲ್ಲಿ ಒಂಥರ ಯು ಕಾಂಟ್ ಕಂಪೇರ್ ಇಟ್ ಟು ರಾಯಲ್ ಎನ್ಫೀಲ್ಡ್ ಯಾರ್. ಕಮಾನ್, ಇಟ್ಸ್ ಈ KTM ಡಿಸೈನರ್ಸ್ ಮತ್ತು ಇಂಜಿನಿಯರ್ಸ್ಗೆ ಅದೊಂದು ಇನ್ಸಲ್ಟ್ ಅಂತ ಹೇಳ್ಬೋದು ಲಿಟ್ರಲಿ. ಎಲ್ಲಿ ಗುರು, ಭೂಮಿ ಆಕಾಶ ಅಷ್ಟು ವ್ಯತ್ಯಾಸ ಇದೆ ಅದಕ್ಕೆ. ದ ರೆಸ್ಪಾನ್ಸ್ ಇಟ್ ಗಿವ್ಸ್ ಆ್ಯಂಡ್ ದ ರೆಸ್ಪಾನ್ಸ್ ದ್ಯಾಟ್ ಈಸ್ ಗಿವಿಂಗ್ ದಟ್ ಯೂಸ್ ಟು ಗಿವ್. ಬಿಕಾಸ್ ನಾನು ಲಾಸ್ಟ್ ಟೈಮ್ ಬಂದಿದ್ದು GTಯಲ್ಲಿ, ಇವಾಗ ಬರ್ತಿರೋದು KTM Adventure 390. If you had asked me back then, I thought I wouldn't sell the GT for rest of my life. See, life has turned upside down completely now. That is why I say, man, bikes are bikes. You treat them like bikes. You treat them like machines. You don't personify them. You don't have to humanize them. Treat them like machines and they'll give the best out of them. You have to utilize the best out of them by that, not by saying it's my baby, it's her, it's special, she's special and shit. It's just a machine. Treat it like a machine and you get the best out of it. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಅದೊಂಥರ ಟಾಕ್ಸಿಕ್ ಕಲ್ಚರ್ ಆಗಿಬಿಟ್ಟಿದೆ. ಬೈಕಿಗೆ ಹೆಸರಿಡೋದಂತೆ, ಏನೇನೋ ಬೈಕನ್ನೇ ಚಿನ್ನು ಮುದ್ದು ಅಂತ ಕರೆಯೋದಂತೆ. ಗುರು, ಅರ್ಥ ಮಾಡ್ಕೋ ಗುರು, ಯು ಆರ್ ಅ ಹ್ಯೂಮನ್, ಯು ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಅಷ್ಟು ಕಾನ್ಷಿಯಸ್ನೆಸ್ ಇದೆ ನಿಂಗೆ. ಮಷಿನ್ ಥರ ಟ್ರೀಟ್ ಮಾಡಬೇಕು ಅಂತ ಯಾಕೆ? ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ಯುವರ್ ಇಮೋಷನ್ಸ್. ಎಸ್, ಕ್ಯಾಮ್ರಾ ಸೆಟ್ಟಿಂಗ್ ಒಂದು ಚೇಂಜ್ ಮಾಡಬೇಕಿತ್ತು, ಮಾಡಿಕೊಂಡೆ.
ಮಳೆ ಬರ್ತಿದೆ ರೈನ್ ಕೋಟ್ ಹಾಕೊಳ್ಳಿ ಅಂದರೆ ಹಾಕ್ಕೊಳ್ಳಲ್ಲ ಅಂದ್ರೆ ಅವರು. ನನ್ನ ಹತ್ರ ರೈನ್ ಕೋಟು ಇಲ್ಲ. ಹೋಗಿ ಸೇರ್ಕೊಬಿಡೋದ, ನಾನು 20 ಕಿಲೋಮೀಟರ್ಸ್ ಅಂತೆ. ಮಳೆ ಬಂದರೆ ಗಾನ್ ಕೇಸ್ ಗುರು. ಇಷ್ಟೇ ಇದ್ರೂ ಆ್ಯಕ್ಚುಲಿ ಹೋಗೋಷ್ಟಲ್ಲಿ ನೆಂದೋಗ್ತೀನಿ, ಇಷ್ಟೇ ಮಳೆ ಇದ್ರೂ, ನೋ ಡೌಟ್. ಓಕೆ, ಇನ್ನೊಂದೇನು ಗೊತ್ತಾ, ಇದು ರೈಡ್ ಮೋಡ್ನ ರೇನ್ಗೆ ಹಾಕ್ಕೊಬಿಡೋಣ, ಸ್ಟ್ರೀಟ್ ತೆಗೆದು. ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಇದೆ ಆ್ಯಕ್ಚುಲಿ ಇದೆ. ಆಫ್ ರೋಡ್ ಮೋಡ್ಗೆ ಬೇರೆ, ಸ್ಟ್ರೀಟ್ ಮೋಡ್ಗೆ ಬೇರೆ, ರೇನ್ ಮೋಡ್ಗೆ ಬೇರೆ ಅಂತ ಹೇಳ್ತೀನಿ ನಾನು ಒಂದು ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ, ಅಥವಾ ಆಲ್ರೆಡಿ ಬಂದಿರುತ್ತೆ ಏನೋ ವಿಡಿಯೋ ನನ್ನ ಚಾನಲಲ್ಲಿ, ನೋಡ್ಕೊಬಿಡಿ. ಶೇಟ್, ಗಾನ್ ಕೇಸ್ ಗುರು, ಗಾನ್ ಕೇಸ್. ಮೈ ಚೈನ್ ಸ್ಪ್ರಾಕೆಟ್ಸ್ ಆರ್ ಹೇಟಿಂಗ್ ಮೀ ರೈಟ್ ನಾವು. ಬೋಳಿ ಮಗನೇ, ಬರೀ ಗಾಡಿ ಓಡಿಸೋದಲ್ಲ, ಲೂಬ್ ಮಾಡಬೇಕು ಅಂತ. ದಿಸ್ ಈಸ್ ಅಮೇಝಿಂಗ್ ಅಲ್ವಾ? ಲಾರಿಯವ್ರಿಗೆಲ್ಲ ಬೈಕೊಂಡು ಹೋಯ್ತವ್ರೆ. ದೇವ್ರೆ, ಎಂತದ ಇದು? ಅಯ್ಯಯ್ಯಯ್ಯಪ್ಪ, ಜಾಕೆಟ್ ಎಲ್ಲ ಒದ್ದೆ ಆಯ್ತಲ್ಲಪ್ಪ. ಯಾರೋ ವೆಲ್ಕಮ್ ಮಾಡೋದು ನಮ್ಮನ್ನ. ಪರವಾಗಿಲ್ಲ,